ಲೋಕಸಭೆ ಚುನಾವಣೆಯಲ್ಲಿ ಈ ಬಾರಿ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನುವಂತಹ ವಿಶ್ವಾಸ ಹಾಗೂ ಸಂಕಲ್ಪದೊಂದಿಗೆ ದೋಸ್ತಿಗಳು ರಣತಂತ್ರವನ್ನೇ ಮಾಡ್ತಾ ಇದ್ದಾರೆ. ಇವತ್ತು ಮಹತ್ವದ ಸಭೆಯನ್ನ ಕೂಡ ಕರೆಯಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮೈತ್ರಿ ನಾಯಕರ ಸಮನ್ವಯ ಸಭೆ ನಡೀಲಿಕ್ಕಿದೆ. ಲೋಕಸಭೆ ಚುನಾವಣೆ ಗೆಲ್ಲೋದಕ್ಕೆ ಈ ಮೂಲಕ ಜಂಟಿ ಸಮರಾಭ್ಯಾಸವನ್ನ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖ ಘಟಾನುಘಟಿ ನಾಯಕರು ಒಂದೇ ವೇದಿಕೆಯಲ್ಲಿ ನೀವೀಗ ದೃಶ್ಯಾವಳಿಗಳ ಮೂಲಕ ನೋಡ್ತಾ ಇದ್ದೀರಾ. ಎಚ್ ಡಿ ದೇವೇಗೌಡರು, ಬಿ ಎಸ್ ಯಡಿಯೂರಪ್ಪ ಆದಿಯಾಗಿ ಎಚ್ ಡಿ ಕುಮಾರಸ್ವಾಮಿ, ಬಿ ವೈ ವಿಜಯೇಂದ್ರ, ಆರ್ ಅಶೋಕ್ ಸೇರಿ ಘಟಾನುಘಟಿ ನಾಯಕರೇ ಒಟ್ಟಿಗೆ ಬೆಂಗಳೂರಿನಲ್ಲಿ ಸೇರಿದ್ದಾರೆ. ಇವರ ಸಂಕಲ್ಪ ಒಂದೇ, 28 ಕ್ಷೇತ್ರಗಳಲ್ಲೂ ಕೂಡ ಗೆಲುವಿನ ನಗೆ ಬೀರಬೇಕು. ಹಾಗೆ ಎಲ್ಲೆಲ್ಲಿ ಬಿಜೆಪಿಯ ಕ್ಯಾಂಡಿಡೇಟ್ ಅನ್ನ ಫೀಲ್ಡ್ ಮಾಡ್ತಾ ಇದೀವೋ ಅಲ್ಲಿ ಪಕ್ಷ ಭೇದ ಮರೆತು ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಒಟ್ಟಾಗಿ ಅವ್ರಿಗೋಸ್ಕರ ದುಡಿಬೇಕು. ಆ ಗೆಲುವಿನ ಸ್ಟ್ರಾಟಜಿ ರೂಪಿಸೋದು ಹೇಗೆ, ಯಾವೆಲ್ಲ ಪಾಯಿಂಟ್ಸ್ ಅಲ್ಲಿ ನಮ್ದು ಫ್ಲಾಸ್ ಇದೆ ಅಂದ್ರೆ ಹುಳುಕಿದೆ, ಅದನ್ನೆಲ್ಲ ಸರಿಪಡಿಸುವಂತಹ ಪ್ರಯತ್ನವನ್ನ ನಾವು ಈ ಸಮನ್ವಯ ಸಭೆ ಮೂಲಕ ಮಾಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ 28ಕ್ಕೆ 28 ಸ್ಥಾನವನ್ನ ಗೆಲ್ಲಬೇಕು, ನಿಜವಾದ ಮೈತ್ರಿ ಧರ್ಮ ಅಂದ್ರೆ ಏನು ಅಂತ ನಾವು ತೋರಿಸ್ತೀವಿ ಅಂತ ವಿಶ್ವಾಸದ ನುಡಿಗಳನ್ನ ಆಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಕಾರ್ಯಕರ್ತರಿಗೆ ಇದ್ದಂತಹ ಗೊಂದಲವನ್ನ ಸರಿಪಡಿಸೋ ಕೆಲಸ ಮಾಡ್ತೀವಿ, ಹಾಗೆ ಸಹೋದರರು ಅನ್ನೋ ಭಾವನೆಯಲ್ಲಿ ನಾವು ಜೊತೆಯಾಗಿ ಹೋಗ್ತೀವಿ, ಹೊಂದಾಣಿಕೆ ಸಮಸ್ಯೆ ಇಲ್ಲವೇ ಇಲ್ಲ, ಅದನ್ನ ಸರಿಪಡಿಸುವಂತಹ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಚುನಾವಣೆಗೆ ನಾಮಪತ್ರಗಳನ್ನು ಸಲ್ಲಿಸ್ತಕ್ಕಂಥ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ಈ ಒಂದು ಸಭೆಯನ್ನು ನಾವೀಗಾಗಲೇ 15 ದಿನಗಳ ಮುಂಚೆನೆ ಕರಿಬೇಕು ಅನ್ನೋದಿತ್ತು ಎರಡೂ ಉಭಯ ಪಕ್ಷದ ನಾಯಕರಲ್ಲಿ. ಆದರೆ ಸಮಯದ ಅಭಾವ, ಸಭೆಯನ್ನು ಮಾಡಲಿಕ್ಕಾಗಿರಲಿಲ್ಲ. ನಾನು ಸ್ವಲ್ಪ ಆರೋಗ್ಯದ ಸಮಸ್ಯೆಗೆ ಒಳಗಾದಂಥ ಹಿನ್ನೆಲೆಯಲ್ಲಿ ಈ ಸಭೆ ಮುಂದೂಡ್ಕೊಂಡು ಬಂದಿದ್ವು. ಈಗ ಚುನಾವಣೆಯಲ್ಲಿ ಎರಡೂ ಪಕ್ಷಗಳ ರಾಜ್ಯ ಮಟ್ಟದ ನಾಯಕರು ವಿಶೇಷವಾಗಿ ಮತ್ತು ಕೆಳ ಹಂತದಲ್ಲಿ ಇರ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರು ಸಹ ಎರಡೂ ಪಕ್ಷದಲ್ಲೂ ವಿಶ್ವಾಸಗಳ ಮುಖಾಂತರ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಆಸ್ಪದ ಕೊಡದೆ ನಮ್ಮ ಗುರಿ ಇರ್ತಕ್ಕಂಥದ್ದು ಒಬ್ಬ ದೇಶದ ಪ್ರಧಾನಮಂತ್ರಿಗಳಿದ್ದಾರೆ, ಹಿಂದುಳಿದ ನಾಯಕರಿದ್ದಾರೆ. ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಭಾಳ ಚರ್ಚೆ ಮಾಡ್ತಾರೆ ಹಿಂದುಳಿದವ್ರ ಬಗ್ಗೆ, ಏನೋ ಸಾಮಾಜಿಕ ನ್ಯಾಯದ ಬಗ್ಗೆ. ದೇಶಕ್ಕೆ ಒಬ್ಬ ಅವರು ಹಿಂದುಳಿದ ಸಮಾಜಕ್ಕೆ ಸೇರಿದ್ರು. ದೇಶಕ್ಕೆ ಒಟ್ಟಾರೆಯಾಗಿ ನಾಡಿನ ದೇಶದ ಜನತೆ ಪ್ರಧಾನಮಂತ್ರಿ ಅಂತಕ್ಕಂಥದ್ದು. ಇವತ್ತು JDS ಮತ್ತು BJP ಎರಡೂ ಪಕ್ಷಗಳು ಈಗಾಗಲೇ ಹಾಲು ಜೇನು ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನಷ್ಟು ಸಮನ್ವಯದಿಂದ ಕೆಲಸ ಮಾಡುವಂಥ ದೃಷ್ಟಿಯಿಂದ ನಿನ್ನೆನೂ ಕೂಡ ನಾವು ನಮ್ಮ ಜಯನಗರದಲ್ಲಿ ನಾವು ಕುಮಾರಸ್ವಾಮಿಯವರೆಲ್ಲ ಸೇರಿದ್ರಿ. ಇವತ್ತು ವಿಸ್ತೃತವಾಗಿ ಮತ್ತೊಮ್ಮೆ ಅವರ ಪಕ್ಷದ ಮುಖಂಡರು, ನಮ್ಮ ಪಕ್ಷದ ಮುಖಂಡರು ಸೇರಿ ಯಾವ್ಯಾವ ಲೋಕಸಭೆ ಕ್ಷೇತ್ರದಲ್ಲಿ ಯಾವ ತಂತ್ರಗಾರಿಕೆಯನ್ನು ಮಾಡಬೇಕು, ಹೇಗೆ ಚುನಾವಣೆಯನ್ನು ಎದುರಿಸಬೇಕು ಮತ್ತು 28ಕ್ಕೆ ಮೈತ್ರಿ ಧರ್ಮ ಪಾಲನೆ ಬಗ್ಗೆ ಹೇಳ್ತಾ ಇದ್ರು. ಹಾಗೂ 28 ಕ್ಷೇತ್ರದಲ್ಲೂ ಕೂಡ ಗೆಲುವೊಂದೇ ಮಾನದಂಡ ಅಂತ ಎರಡೂ ಪಕ್ಷಗಳು ದುಡಿತಾವೆ ಅನ್ನುವಂತಹ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ರು. ಪ್ರಮುಖ ನಾಯಕರು ಬಂದಿದ್ದಾರೆ. ಕೆಲವು ಕ್ಷೇತ್ರಗಳಲ್ಲಿ ಪಕ್ಷ ಭೇದವನ್ನ ಮರೆತು ಕೆಲಸ ಮಾಡೋದು ಹೇಗೆ ಅನ್ನೋದನ್ನ ಫೋಕಸ್ ಮಾಡ್ತಾರೆ. ಹಾಗೆ ಮೈತ್ರಿ ಶಕ್ತಿಯ ಪ್ರಯೋಗ ಕಾಂಗ್ರೆಸ್ ಮೇಲೆ ನಾಟಬೇಕು ಅಂತ ಹೇಳಿದ್ರೆ ಯಾವುದಕ್ಕೆ ಆದ್ಯತೆ ಕೊಡಬೇಕು ಅನ್ನೋ ಪಾಠವನ್ನ ಕೂಡ ಇದೇ ವೇದಿಕೆಯ ಮೂಲಕ ಕಾರ್ಯಕರ್ತರಿಗೆ, ಸ್ಥಳೀಯ ನಾಯಕರಿಗೆ ಕೊಡ್ಲಿಕ್ಕಿದ್ದಾರೆ ಜಂಟಿಯಾಗಿ ಅನ್ನೋದು ಗೊತ್ತಾಗ್ತಾ ಇದೆ. ಜಂಟಿಯಾಗಿ ಒಂದೇ ವೇದಿಕೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ನ ಮಾಸ್ ಲೀಡರ್ಸ್ ಕಾಣಿಸ್ಕೊಳ್ತಾ ಇರೋದು ಆಬ್ವಿಯಸ್ಲಿ ಕಾಂಗ್ರೆಸ್ಗೂ ಒಂದಷ್ಟು ಡಿಸ್ಟರ್ಬೆನ್ಸ್ ನ ತರುವಲ್ಲಿ ಯಶಸ್ವಿ ಆಗಬಹುದು ಕೆಲವು ಕ್ಷೇತ್ರಗಳಲ್ಲಿ ಅನ್ನೋ ಮಾತಿದೆ. ಇನ್ಫ್ಯಾಕ್ಟ್ ಈ ಮೈತ್ರಿ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ರೂಟ್ ಲೆವೆಲ್ ಅಲ್ಲೂ ಕೂಡ ಸಮನ್ವಯತೆ, ಹೊಂದಾಣಿಕೆಯನ್ನ ಸರಿಪಡಿಸ್ಕೊಳ್ಬೇಕು. ಆ ಹೊಂದಾಣಿಕೆ ಮಾಡೋ ನಿಟ್ಟಿನಲ್ಲಿ ಒಂದು ಹೆಜ್ಜೆನ ಇವತ್ತು ಅಧಿಕೃತವಾಗಿ ಜಂಟಿಯಾಗಿ ನಾಯಕರುಗಳು ಇಟ್ಟಿರೋದು ಗೊತ್ತಾಗ್ತಾ ಇದೆ. ದಕ್ಷಿಣ ಕರ್ನಾಟಕ ಭಾಗದಲ್ಲೂ ಕೂಡ ಇದರ ಲಾಭ ಪಡೆಯೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಹೊಂದಾಣಿಕೆಯ ನಂತರ ಇವತ್ತು ಪ್ರಥಮ ಬಾರಿಗೆ
ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ದೇವೇಗೌಡರ ಸಮ್ಮುಖದಲ್ಲಿ ರಾಜ್ಯದ ಹಿರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕರು ಆಗಿರತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರ ಸಮ್ಮುಖದಲ್ಲಿ, ಅದರ ಜೊತೆಯಲ್ಲಿ ಭಾರತೀಯ ಜನತಾ ಪಕ್ಷದ ಮುಂದಿನ ಒಂದು ಚುನಾವಣೆಯ ಪ್ರಕ್ರಿಯೆಗಳ ಉಸ್ತುವಾರಿಯನ್ನು ನಿರ್ವಹಣೆ ಮಾಡ್ತಾ ಇರತಕ್ಕಂಥ ರಾಜ್ಯಸಭಾ ಸದಸ್ಯರು, ಗೋರಖ್ಪುರದಲ್ಲಿ 4 ಬಾರಿ ಶಾಸಕರಾಗಿ ನಂತರ ಅಲ್ಲಿಯ ಮುಖ್ಯಮಂತ್ರಿಗಳಿಗೆ ಜಾಗವನ್ನು ತೆರವುಗೊಳಿಸಿ ಪಕ್ಷದ ನಿಷ್ಠೆಯಾದ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ರಾಧಾಮೋಹನ್ ದಾಸ್. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಶ್ರೀನಿವಾಸ್, ಬಹಳ ಇಂಪಾರ್ಟೆಂಟ್ ಆಗಿ ಮೈತ್ರಿ ನಾಯಕರ ಶಕ್ತಿಯ ಪ್ರಯೋಗ ಕಾಂಗ್ರೆಸ್ ಮೇಲೆ ನಾಟಬೇಕು ಅಂತ ಹೇಳಿದ್ರೆ ರಾಜ್ಯ ಮಟ್ಟದಲ್ಲಿ ಮಾತ್ರ ಬಾಯ್ ಅಂತ ಹೇಳಿದ್ರೆ ಸಾಕಾಗಲ್ಲ, ಸ್ಥಳ ಮಟ್ಟದಲ್ಲೂ ಕಾರ್ಯಕರ್ತರ ಬಾಯಲ್ಲಿ ಅದೇ ಮಾತು ಬರ್ಬೇಕು, ನಮ್ಮ ಸಹೋದರ ಅಂತ. ಸೊ ಹೊಂದಾಣಿಕೆ ವಿಚಾರದಲ್ಲಿ ಇವತ್ತು ಹೇಗೆ ಫೋಕಸ್ ಮಾಡ್ತಾರೆ, ಮತ್ತೆ ಯಾವ್ದಾದ್ರು ಪರ್ಟಿಕ್ಯುಲರ್ ಕ್ಷೇತ್ರದ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಇವತ್ತು ಮಾತಾಡ್ತಾರೆ, ಅಥವಾ ಇನ್ ಜನರಲ್ ಆಗಿ ಎಲ್ರಿಗೂ ಪಾಠ ಮಾಡ್ತಾರಾ, ಸಮನ್ವಯತೆ ಪಾಠ ಮಾಡ್ತಾರಾ, ಹೇಗೆ ಅಂತ? ಮಮತಾ, 2 ವಿಚಾರವಾಗಿ ಇವತ್ತಿನ ಸಮನ್ವಯ ಸಮಿತಿಯನ್ನ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ಆ ಕೆಳಮಟ್ಟದಲ್ಲಿ ಕಾರ್ಯಕರ್ತರು, ಕ್ಷೇತ್ರಗಳಲ್ಲಿ ಕಾರ್ಯಕರ್ತರಿಗೆ ಒಂದಿಷ್ಟು ಗೊಂದಲಗಳಿತ್ತು. ಯಾವ ರೀತಿಯಾಗಿ ಮೈತ್ರಿ ಆಗುತ್ತೋ ಇಲ್ವೋ, ಸೀಟು ಹಂಚಿಕೆ ವಿಚಾರದಲ್ಲಿ ಒಂದಿಷ್ಟು ಗೊಂದಲಗಳಿತ್ತು. ಸೊ ಅದೆಲ್ಲವನ್ನು ನೀಗಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ರಾಜ್ಯದ ನಾಯಕರು ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುವ ಮೂಲಕ ಸ್ಥಳೀಯವಾಗಿರುವಂತಹ ನಾಯಕರಿಗೆ ಒಂದು ಸಂದೇಶವನ್ನ ಕೊಡುವಂತದ್ದು ಇವತ್ತಿನ ಸಭೆಯ ಪ್ರಮುಖ ವಿಷಯ. ಎರಡನೇ ವಿಷಯ, ಕಾಂಗ್ರೆಸ್ ನಾಯಕರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಂದೇಶವನ್ನು ಕೊಡಬೇಕು. ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಒಗ್ಗಟ್ಟಾಗಿದ್ದೇವೆ, ಲೋಕಸಭೆ ಸಮರಕ್ಕೆ ಒಗ್ಗಟ್ಟಾಗಿ ಪ್ರಯತ್ನ ಮಾಡ್ತಿದ್ದೀವಿ ಅನ್ನುವಂತಹ ಸಂದೇಶವನ್ನು ಕೊಡಬೇಕು ಅಂತ ಈ 2 ಅಜೆಂಡಾವನ್ನ ಇಟ್ಕೊಂಡು ಇವತ್ತಿನ ಸಭೆಯ ಪ್ರಾರಂಭ ಆಗಿದೆ. ದೇವೇಗೌಡರು ಜೆಡಿಎಸ್ ನಿಂದ ವರಿಷ್ಠರಾಗಿ ಏನು ಸಭೆಯಲ್ಲಿ ಭಾಗವಹಿಸಿದ್ದಾರೆ, ಬಿಜೆಪಿಯಿಂದ ಯಡಿಯೂರಪ್ಪನವರು ಮತ್ತೆ ಎಲ್ಲ ನಾಯಕರು ಭಾಗವಹಿಸಿದ್ದಾರೆ. ಪ್ರಮುಖವಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಮುಂದೆ ಇರುವಂತಹ ಅಜೆಂಡಾ 28 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು. ಅದಕ್ಕೆ ಬೇಕಾದಂತಹ ತಂತ್ರಗಳನ್ನ ಮೊದಲು ರಾಜ್ಯ ಮಟ್ಟದಲ್ಲಿ ಮಾಡಿ, ನಂತರ ಅದನ್ನ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಮತ್ತೆ ಕ್ಷೇತ್ರವಾರು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುವಂತದ್ದು. ಈಗ ಸಭೆ ಪ್ರಾರಂಭ ಆಗಿದೆ. ನಂತರ 28 ಕ್ಷೇತ್ರಗಳಲ್ಲಿ ಯಾವ ರೀತಿಯಾದಂತಹ ತಂತ್ರಗಾರಿಕೆಗಳನ್ನ ಮಾಡಬೇಕು, ಸ್ಥಳೀಯವಾಗಿ ಪ್ರದೇಶವಾರು ಯಾವ ತಂತ್ರಗಾರಿಕೆಯನ್ನ ಮಾಡಿದ್ರೆ ಅದು ಪ್ಲಸ್ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಇವತ್ತಿನ ನಾಯಕರು ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಅಂತಿಮವಾಗಿ ನೀವು ಹೇಳಿದಾಗೆ ಕಾರ್ಯಕರ್ತರ ಹಂತದಲ್ಲಿ ಈ ಮೈತ್ರಿಗಳಾಗಬೇಕು. ಹಾಗಾಗಿನೇ ರಾಜ್ಯ ಮಟ್ಟದ ಸಭೆ ಆದ ಬಳಿಕ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಮತ್ತೆ ಬ್ಲಾಕ್ ಮಟ್ಟದಲ್ಲೂ ಕೂಡ ಸಮನ್ವಯ ಸಮಿತಿ ಅಥವಾ ಸಭೆಗಳನ್ನ ಮಾಡಬೇಕು ಅನ್ನುವಂತಹ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ಹಂತವಾಗಿ ಎಲ್ಲಾ ಹಂತದಲ್ಲೂ ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ ಕಾರ್ಯಕರ್ತರು ಒಟ್ಟಾಗಿ ಹೋಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತಿನ ಈ ಸಭೆ ಮೂಲಕ ಚಾಲನೆ ಕೊಡ್ತಿರುವಂತದ್ದು. ಮುಂದಿನ ದಿನಗಳಲ್ಲಿ ಬ್ಲಾಕ್ ವಾರು ಮತ್ತೆ ತಾಲೂಕು, ಜಿಲ್ಲಾವಾರಲ್ಲೂ ಕೂಡ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಸಭೆಗಳನ್ನ ಮಾಡಿ ಲೋಕಸಭೆ ಚುನಾವಣೆಯಲ್ಲಿ ಒಟ್ಟಾಗಿ ಹೋಗಿ 28ಕ್ಕೆ 28 ಸ್ಥಾನ ಗೆಲ್ಲುವಂತ ಅಜೆಂಡಾವನ್ನ ಇಟ್ಕೊಳ್ಳುವಂತ ನಿಟ್ಟಿನಲ್ಲಿ ಇವತ್ತಿನ ಸಭೆ ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ಮಮತಾ. ರೈಟ್, ಧನ್ಯವಾದ ಶ್ರೀನಿವಾಸ್ ತಮ್ಮ ಮಾಹಿತಿಗಾಗಿ.